ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರಾಜು ಕನ್ನಡ ಯೂಟ್ಯೂಬ್ ಚಾನಲ್. ಅಮೆರಿಕ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಅದಕ್ಕೆ ರೀಸೆಂಟ್ ಆಗಿ ನಾ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೆ. ಸೊ ವಿಸಾಗೋಸ್ಕರ US ಗೆ ಹೋಗ್ಬೇಕಪ್ಪ ಅಂದ್ರೆ ವಿಸಾ ಬೇಕು. ಸೊ ನಿಮ್ಗೆ ನಾನಾ ತರ ವಿಸಾಗಳು ಸಿಗುತ್ತಾ. ನಾ ಅಪ್ಲೈ ಮಾಡಿದ್ದು B1 B2 ವಿಸಾ. ಎರಡು ತರ ವಿಸಾ ಬರುತ್ತೆ. B1 ಅಂದ್ರೆ ಬಿಸಿನೆಸ್ ಟ್ರಾವೆಲ್, B2 ಅಂದ್ರೆ ಟೂರಿಸಂ. ಯಾರೋ ಒಂದು ಬೆಂಗಳೂರಲ್ಲಿ ನೀವು ಯಾವ್ದಾದ್ರು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸೊ ಆ ಕಂಪನಿ ಬ್ರಾಂಚ್ US ಅಲ್ಲಿ ಇದ್ರೆ ಕೂಡ ಬಿಸಿನೆಸ್ ಟ್ರಾವೆಲ್ ಅಂತ ನಿಮ್ಗೆ ಈ ಬ್ರಾಂಚ್ ಇಂದ ಆ ಬ್ರಾಂಚ್ ಗೆ ವಿಸಿಟ್ ಮಾಡಕ್ಕೆ ಅಂತ ಕಳಿಸ್ತಿರ್ತಾರೆ. ಅವಾಗ ನೀವು B1 ವಿಸಾ ತಗೋಬೇಕಾಗುತ್ತೆ. ಅದರಲ್ಲಿ ಮತ್ತೆ ಇನ್ನೊಂದು ವಿಸಾ ಬರುತ್ತೆ B2 ವಿಸಾ ಅಂತ, ಅಸ ಟೂರಿಸಂಗೋಸ್ಕರ. ಸೊ ನೀವು ಅಮೆರಿಕಾದಲ್ಲಿ ಏನಾರ ಟೂರಿಸಂಗೋಸ್ಕರ ಏನೋ ಟ್ರಿಪ್ಗೋಸ್ಕರ ಹೋಗ್ತೀಪ ಅಂದ್ರೆ B2 ವಿಸಾ ಅಂತಾರೆ. ಸೊ ಅವು ಎರಡು ಮರ್ಜ್ ಆಗಿ B1 B2 ವಿಸಾ ಅಂತ ಕರೀತಾರೆ. ಸೊ ನೀವು ಅದನ್ನ ಬಿಸ್ನೆಸ್ ಟ್ರಾವೆಲ್ ಕೂಡ ಮಾಡ್ಬೋದು, ಅದರಿಂದ ಟೂರಿಸಂಗೋಸ್ಕರ ಹೋಗ್ಬೋದು. ಸೊ ಅದೇ B1 B2 ವಿಸಾ. ಸೊ ರೀಸೆಂಟ್ ಆಗಿ ನಾನು ಅದೇ ವಿಸಾ ನಾನು ಅಪ್ಲೈ ಮಾಡಿದ್ದೆ ಅಮೆರಿಕಾಗೆ ಹೋಗ್ಬೇಕಂತ. ಸೊ ನಾ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ಬಯೋಮೆಟ್ರಿಕ್ ಪ್ರೊಸೆಸ್ ನ ಹೇಗಾಯ್ತು ಅಂತ ಹೇಳ್ಕೊಡ್ತಾ ಇದೀನಿ. ಸೊ USA ವಿಸಾ ವೆಬ್ಸೈಟ್ ಅಲ್ಲಿ ಸೊ ನೀವು ಅಲ್ಲಿ ಹೋದ್ರೆ DS-160 ಫಾರ್ಮ್ ಅಂತ ಬರುತ್ತೆ. ಸೊ ನೀವು ಕಂಪ್ಲೀಟ್ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಅದ್ರ ಫಿಲ್ ಮಾಡಿರ್ಬೇಕು. ನಿಮ್ಮ ಎಜುಕೇಶನ್, ನಿಮ್ದು ಪಾಸ್ಪೋರ್ಟ್ ಇನ್ಫಾರ್ಮೇಶನ್, ಸೊ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಸೊ ಯಾವ ರೀಸನ್ಗೋಸ್ಕರ ನೀವು US ಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ಅಮೆರಿಕಾಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಸೊ ಎಲ್ಲ ಇನ್ಫಾರ್ಮೇಶನ್ ಆ DS-160 ಫಾರ್ಮ್ ಅಲ್ಲಿ ನೀವು ಫಿಲ್ ಮಾಡಿರ್ಬೇಕು. ಸೊ ಆ ಫಿಲ್ ಮಾಡಿದ ತಕ್ಷಣ ಕನ್ಫರ್ಮೇಶನ್ ಪೇಜ್ ಬರುತ್ತೆ. ಆ ಕನ್ಫರ್ಮೇಶನ್ ಪೇಜ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಹಾಗೂ DS-160 ಫಾರ್ಮ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದ ತಕ್ಷಣ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ B1 B2 ವಿಸಾಗೆ ಮಿನಿಮಮ್ ಇಲ್ಲ 15,000 to 16,000 ರೂಪಾಯಿ ಖರ್ಚಾಗುತ್ತೆ. ಸೊ ನೀವು ಪೇಮೆಂಟ್ ಮಾಡ್ಕೋಬೇಕು. ಸೊ ನೀವು ಟೂರಿಸಂಗೋಸ್ಕರ ಆದರೆ ನೀವಾಗೆ ಸ್ವಂತ ಪೇಮೆಂಟ್ ಮಾಡ್ಕೋಬೇಕು. ಇಲ್ಲ ಬಟ್ ಬಿಸ್ನೆಸ್ ಟ್ರಾವೆಲ್ ಮಾಡೋರು ಅವ್ರ ಕಂಪ್ನಿಯಿಂದ ಪೇಮೆಂಟ್ ಆಗುತ್ತೆ. ಸೊ ಆ ಪೇಮೆಂಟ್ ಫಾರ್ಮ್ನ ಡೌನ್ ಮಾಡ್ಕೋಬೇಕಾಗುತ್ತೆ. ಸೊ DS-160 ಫಾರ್ಮು, DS-160 ಕನ್ಫರ್ಮೇಶನ್ ಪೇಜು, ಪೇಮೆಂಟ್ ಆದ ತಕ್ಷಣ ಸ್ಲಾಟ್ಸ್ ಈಸಿಯಾಗಿ ಸಿಗೋದಿಲ್ಲ B1 B2 ವಿಸಾಗೆ. ಸೊ ಫಾರ್ ಎಕ್ಸಾಂಪಲ್ ನೀವು 2025 ವಿಸಾ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಸ್ಲಾಟ್ ಸಿಗೋದು 2026. ಸೊ ಒಂದು ವರ್ಷ ಗ್ಯಾಪ್. ಅಷ್ಟೊಂದು ಜನ ಕ್ಯೂಲಿ ಇರ್ತಾರೆ ಅಮೆರಿಕಕ್ಕೆ ಹೋಗ್ಬೇಕಂತ. ಸೊ ನಿಮಗೆ ಸ್ಲಾಟ್ಸೇ ಸಿಗೋದಿಲ್ಲ. ಸೊ ಎವ್ರಿ ಡೇ ನೀವು ಟ್ರೈ ಮಾಡ್ತಾ ಇರಬೇಕು, ಎಲ್ಲಾದ್ರೂ ಸ್ಲಾಟ್ ಸಿಗುತ್ತಾ ಇಲ್ಲ ಅಂತ. ನಾನು ಕಂಟಿನ್ಯೂಸ್ 2 ವಾರ ರಾತ್ರಿ 2:30 ಎದ್ದು ಸೊ ನಾನು ಚೆಕ್ ಮಾಡ್ತಾ ಇದ್ದೆ CJ ವೆಬ್ಸೈಟಲ್ಲಿ ಸ್ಲಾಟ್ಸ್ ಅವೈಲೇಬಲ್ ಇದೆಯಾ ಇಲ್ವಾ ಅಂತ. ಸೊ ರೀಸೆಂಟಾಗಿ ನನಗೆ ಸ್ಲಾಟ್ ಸಿಕ್ತು. ಸೊ ಇವಾಗ ಏಪ್ರಿಲ್ 20ಕ್ಕೆ ನನಗೆ ಬಯೋಮೆಟ್ರಿಕ್ ಪ್ರೊಸೆಸ್ಗೆ ನನಗೆ ಸ್ಲಾಟ್ ಸಿಕ್ತು. ಬಯೋಮೆಟ್ರಿಕ್ ನನಗೆ ಚೆನ್ನೈಯಲ್ಲಿ ಸಿಕ್ತು, ಮತ್ತೆ ಇಂಟರ್ವ್ಯೂ ನನಗೆ ಕೋಲ್ಕತ್ತಾದಲ್ಲಿ ಸಿಗುತ್ತೆ. ಬಯೋಮೆಟ್ರಿಕ್ ಅಪ್ಪ ಅಂದ್ರೆ ನಿಮ್ಮೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಬಯೋಮೆಟ್ರಿಕ್ ಪ್ರೊಸೆಸ್ಗೆ ಹೋಗ್ಬೇಕಪ್ಪ ಅಂದ್ರೆ ನಿಮಗೆ DS-160 ಫಾರ್ಮ್, DS-160 ಕನ್ಫರ್ಮೇಷನ್ ಪೇಜು, ಮತ್ತೆ ಪೇಮೆಂಟ್ ರಿಸಿಪ್ಟು, ಮತ್ತು ಪಾಸ್ಪೋರ್ಟು, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಪೀಸು, ಮತ್ತೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರು. ಸ್ಲಾಟ್ಸ್ ಏನು ಬುಕ್ ಮಾಡ್ತಿಲ್ಲ, ಸೊ ಅವಾಗ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರುತ್ತೆ. ಸೊ ಅಪಾಯಿಂಟ್ಮೆಂಟ್ ಲೆಟರ್ ನೀವು ಪ್ರಿಂಟ್ ತೊಗೋಬೇಕಾಗುತ್ತೆ. ಸೊ ಅದನ್ನು ಪ್ರಿಂಟ್ ತೊಗೊಂಡು ಸೊ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಸೊ ಬಯೋಮೆಟ್ರಿಕ್ ಸೆಂಟರ್ ನಿಮಗೆ ಚೆನ್ನೈಯಲ್ಲಿರುತ್ತೆ, ಕೋಲ್ಕತ್ತಾದಲ್ಲಿರುತ್ತೆ, ಮತ್ತು ಮುಂಬೈ, ಡೆಲ್ಲಿ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು ಸ್ಲಾಟ್ಸ್ ಬುಕ್ ಮಾಡ್ಕೋದಾಗ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂದರೆ ನಿಮಗೆ ಸ್ಲಾಟ್ಸ್ ಸಿಗೋದೇ ಕಠಿಣ ಆಗುತ್ತೆ. ಸೊ ನಿಮಗೆ ಯಾವುದು ಲೊಕೇಶನ್ ಸಿಗುತ್ತೋ ಅದನ್ನು ಚೂಸ್ ಮಾಡ್ಕೊಂಡ್ರೆ ಬೆಟರು. ನೀವು ಬಯೋಮೆಟ್ರಿಕ್ ಸೆಂಟರಲ್ಲಿ ನಿಮ್ಮ ಅಂಥದ್ದೇನು ಕ್ವಶನ್ ಏನು ಕೇಳಲ್ಲ, ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಪಾಸ್ಪೋರ್ಟ್ ಹಿಂದ್ಗಡೆ ಒಂದು ಬಾರ್ಕೋಡ್ ಹಚ್ತಾರೆ. ಸೊ ಆ ಬಾರ್ಕೋಡ್ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಆ ಬಾರ್ಕೋಡು ನಿಮಗೆ ನೆಕ್ಸ್ಟ್ ಏನು ಇಂಟರ್ವ್ಯೂ ಹೋಗ್ತಿರಲ್ಲ ವಿಸಾ ಇಂಟರ್ವ್ಯೂಗೆ, ಸೊ ಆ ಬಾರ್ಕೋಡ್ನ ನಿಮ್ಮ ಸ್ಕ್ಯಾನ್ ಮಾಡಿ ಎಲ್ಲ ಡೀಟೇಲ್ಸ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನಿಮ್ಮದು ಬಯೋಮೆಟ್ರಿಕಲ್ಲಿ ಏನೇನು ವೆರಿಫಿಕೇಶನ್ ಆಗಿದೆ ಅಂತ. ಸೊ ಆ ಪಾಸ್ಪೋರ್ಟ್ ಮೇಲೆ ಇರುವ ಬಾರ್ಕೋಡ್ ಮೋಸ್ಟ್ ಇಂಪಾರ್ಟೆಂಟು. ಸೊ ನೀವು ಅದೇ ಕಾರಣಕ್ಕೂ ಆ ಬಾರ್ಕೋಡ್ ಹಾಳಾಗದಂತೆ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಬಯೋಮೆಟ್ರಿಕ್ ಸೆಂಟರ್ ಒಳಗಡೆ ಹೋಗುವಾಗ ಯಾರಾದ್ರೂ ನೀವು ಅಲೋನ್ ಟ್ರಾವೆಲ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ ನೀವೇನಾದ್ರು ಬ್ಯಾಗ್ ತೊಗೊಂಡ್ರೆ ಅಲ್ಲಿ ಬ್ಯಾಗ್ ಎಲ್ಲ ಅಲೋ ಇರೋಂಗಿಲ್ಲ ಒಳಗಡೆ ಹೋಗೋಕ್ಕೆ. ಇವನ್ ಫೋನ್ ಕೂಡ ಅಲೋ ಇರೋಂಗಿಲ್ಲ. ಸೊ ಅಲ್ಲೇ ಕೆಳಗಡೆ ನಿಮಗೆ ಒಂದು 200 ರೂಪಾಯಿ ಕೊಟ್ಟರೆ ಲಾಕರ್ ಇರುತ್ತೆ. ಸೊ ಆ ಲಾಕರಲ್ಲಿ ನಿಮಗೆ ಎಲ್ಲ ನಿಮ್ಮ ಲಗೇಜ್ನ ಇಟ್ಕೊಂಡು ಕೇಸಿ ಸುಮ್ಮನೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲ ತೊಗೊಂಡು ಕೇಸಿ ನೀವು ಬಯೋಮೆಟ್ರಿಕ್ ಸೆಂಟರ್ ಒಳಗಡೆ ಹೋಗ್ಬೋದು. ಅಲ್ಲಿ ಹೋದ ತಕ್ಷಣ ಎಂಟರಲ್ಲಿ ನಿಮಗೆ ಆಫೀಸರ್ಸ್ ಇರ್ತಾರೆ. ಸೊ ನಿಮ್ದು ಅಪಾಯಿಂಟ್ಮೆಂಟ್ ಲೆಟರ್ ಚೆಕ್ ಮಾಡ್ತಾರೆ, ಯಾವ ಟೈಮಿಗಿದೆ ಏನಿಲ್ಲ ಅಂತ. ಸೊ ಆ ಟೈಮ್ ಪ್ರಕಾರ ನಿಮಗೆ ಆ ಕ್ಯಾಬಿನ್ಗೆ ಕಳಿಸ್ತಾರೆ. ಅಲ್ಲಿ ನಿಮಗೆ ಬಯೋಮೆಟ್ರಿಕ್ ಇದೆಲ್ಲ ಚೆಕ್ ಮಾಡೋರು ಅಲ್ಲಿ ಇನ್ನೊಬ್ರು ಆಫೀಸರ್ ಇರ್ತಾರೆ. ಸೊ ಅವ್ರು ನಿಮ್ಗೆ ಹೇಳ್ತಾರೆ ನಿಮ್ದು ಲೆಫ್ಟ್ ಸೈಡ್ ಫಿಂಗರ್ಗು ಮತ್ತು ರೈಟ್ ಸೈಡ್ ಫಿಂಗರ್ಗು ಎಲ್ಲ ಸ್ಕ್ಯಾನ್ ಮಾಡ್ಕೋತಾರೆ, ಎಲ್ಲ ಸ್ಕ್ಯಾನ್ ಮಾಡ್ಕೋತಾರೆ, ಮತ್ತು ನಿಮ್ಮ ಕಣ್ಣಿಗಿರುವ ಎಲ್ಲ ರೇಖೆಗಳನ್ನ ಸ್ಕ್ಯಾನ್ ಮಾಡ್ಕೋತಾರೆ. ಸೊ ನಿಮ್ದು ಒಂದು ಫೋಟೋ ಕಾಪಿ ತಗೋತಾರೆ. ಮತ್ತೆ ನೆಕ್ಸ್ಟ್ ಸೊ ಆ ಫೋಟೋನೇ ನಿಮಗೆ ಇಲ್ಲಿ ವಿಸಾದಲ್ಲಿ ಪ್ರಿಂಟ್ ಆಗೋದು. ಸೊ ಇಷ್ಟು ಪ್ರೊಸೀಜರ್ ಇರುತ್ತೆ ಈ ಬಯೋಮೆಟ್ರಿಕ್ ಪ್ರೊಸೆಸರಲ್ಲಿ. ಸೊ ಇದಾದ ತಕ್ಷಣ ನಿಮಗೆ ಇಂಟರ್ವ್ಯೂ. ಸೊ ಆ ಇಂಟರ್ವ್ಯೂದಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ನಿಮಗೆ ಆ ಇಂಟರ್ವ್ಯೂ ನಂದು ಕೋಲ್ಕತ್ತಾದಲ್ಲಿ ಶೆಡ್ಯೂಲ್ ಆಗಿದೆ, ಕೋಲ್ಕತ್ತಾಗೆ ಹೋಗಬೇಕು. ಇಂಟರ್ವ್ಯೂ ಅಲ್ಲಿ ನಿಮಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಏನೇನು ಕೇಳಿದ್ರು, ಸೊ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.